ನಮಸ್ತೆ ಸರ್. ನಮಸ್ತೆ ಸರ್. ಸಾಗರ್ ಅವರು, ನಮಸ್ತೆ. ಎಷ್ಟು ಎಕರೆ ಅಡಿಕೆ ತೋಟ? 5 ಎಕರೆ ಸರ್ ನಮ್ಮದು. ಆದಷ್ಟು ಸಮಗ್ರ ಕೃಷಿಗೆ ಹೋಗ್ಬೇಕು ಅಂತಕ್ಕಂಥವ್ರು ತಾವು. ನೀವು ಮರೈನ್ ಇಂಜಿನಿಯರಿಂಗ್ ಮಾಡ್ಕೊಂಡಿರ್ತಕ್ಕಂಥವ್ರು. ಅದು ಮರೈನ್ ಇಂಜಿನಿಯರಿಂಗ್ ಎಲ್ಲಿ ಓದಿದ್ದು? ಮಂಗಳೂರಲ್ಲಿ ಸರ್. ಈ ಕೃಷಿ ಬಗ್ಗೆ ವಿದೇಶದಿಂದ ಕೆಲಸ ಬಿಟ್ಟು ಯಾಕೆ ಬಂದ್ರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ, ಇದನ್ನು ಹೆಂಗೆ ಮಾಡಬೇಕು, ಇನ್ನೊಂದು ಹಂತಕ್ಕೆ ಈ ತೋಟ ತಗೊಂಡು ಹೋಗ್ಬೇಕು ಅನ್ನೋ ವಿಚಾರ, ಈಗಿನ ಯುವ ಪೀಳಿಗೆ ಕೊಡ್ತಕ್ಕಂಥ ಸಂದೇಶ, ಇಷ್ಟು ಅರ್ಥಪೂರ್ಣವಾಗಿ ಮಾತಾಡಿ ಸರ್. ಓಕೆ ಸರ್. ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರಿಂಗಲ್ಲಿ ಮಲೇಷ್ಯಾದಲ್ಲಿ 3 ವರ್ಷ ಕೆಲಸ ಮಾಡ್ತಾ ಇದ್ದೆ. ತದನಂತರ ನಮ್ಮ ತಂದೆಯವರಿಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲದ ಕಾರಣ ಬಂದು ಕೃಷಿ ಮಾಡಬೇಕಂತ ಅಂದ್ಕೊಂಡಿದ್ದು. ಕೃಷಿ ಮಾಡಬೇಕಂತ ಅಂದ್ಕೊಂಡಾಗ ನಮ್ಮ ತಂದೆಯವರು ಅಳವಡಿಸ್ಕೊಂಡಂಥ ಪದ್ಧತಿ ಇತ್ತಲ್ಲ, ಅದು ಯಾಕೋ ಸರಿ ಕಾಣ್ತಾ ಇರಲಿಲ್ಲ ನನಗೆ. ಈಗ ಒಂದು 2 ವರ್ಷ ಆಯಿತು. ಭತ್ತ ಗದ್ದೆಯಲ್ಲಿ ತುಂಬ ರಾಸಾಯನಿಕ ಯೂಸ್ ಮಾಡಿಕೊಂಡು ಅವರು ಭತ್ತ ಬೆಳೀತಾಯಿದ್ರು. ಅದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ನನಗೆ ಒಂದು ದಿವಸ ಅರಿವಾಯಿತು, ಎರೆಹುಳು ಸತ್ತು ತೇಲ್ತಾ ಇದ್ದಲ್ಲ ನಮಗೆ ಕಣ್ಣಿಗೆ ಕಾಣ್ತು. ಇದು ತಪ್ಪು ಅಂತೇಳಿ ಅಲ್ಲಿಂದ ಮನವರಿಕೆ ಮಾಡಿಕೊಂಡು ಈಗ ಒಂದು 2 ವರ್ಷದಿಂದ ರಾಸಾಯನಿಕ ಕಂಪ್ಲೀಟಾಗಿ ನಿಲ್ ಮಾಡಿ ಆದಷ್ಟು ಸಾವಯವ ಕೃಷಿ ಮಾಡಬೇಕಂತೇಳಿ ಮಾಡ್ತಾಯಿದ್ದೀವಿ. ಈಗ ನನ್ನದೊಂದು 5 ಎಕರೆ ತೋಟ ಇದೆ, ಅಡಿಕೆ ತೋಟ. 1 ಎಕರೆ ತೆಂಗಿದೆ. ಸಾವಯವ ಅಂತ ಬಂದಾಗ ಟೋಟಲ್ 5 ಎಕರೆ ತೋಟನ ಇನ್ನು ಎಷ್ಟು ಎಕ್ಸ್ಟೆಂಡ್ ಮಾಡಿದಿರಲ್ಲ? ಜಾಸ್ತಿ ಮಾಡಿದ್ದೀನಿ. ಎಷ್ಟು ಮಾಡಿದ್ರಿ? ಒಂದು 9 ಎಕರೆ ಇದೆ. 9 ಎಕರೆ ಇಲ್ಲಿದೆ, ಇನ್ನೊಂದು 2 ಎಕರೆ ಅಲ್ಲಿದೆ ದೊಡ್ಡ ತೋಟ. ಸೊ ಸಾವಯವ 11 ಎಕರೆ ತೋಟ. ಹೌದು ಸರ್, 11 ಎಕರೆ ತೋಟ. ಈ ಜಾಗತಿಕ ತಾಪಮಾನ ಅಥವಾ ವಾತಾವರಣದಲ್ಲಿರ್ತಕ್ಕಂಥ ಬಿಸಿ ಗಾಳಿನ ನಾವು ಬೇಸಿಗೆಯಲ್ಲಿ ಅವಾಯ್ಡ್ ಮಾಡಬೇಕು ಅಂದರೆ ಏನೆಲ್ಲ ತಂತ್ರಗಾರಿಕೆಯನ್ನು ಅಳವಡಿಸಿ ಅಂದರೆ ಒಬ್ಬ ಕೃಷಿಕನಿಗೆ ಅಥವಾ ಸಮಾಜಕ್ಕೆ ಒಳ್ಳೆಯದಾಗುತ್ತೆ? ನೋಡಿ ಸರ್, ಈಗಿನ ಟೆಂಪ್ರೇಚರ್ ಎಲ್ಲ ನಾವು ನೋಡಿದರೆ ಮೊಟ್ಟ ಮೊದಲಾಗಿ ಮಣ್ಣನ್ನು ನಾವು ಅಭಿವೃದ್ಧಿಗೊಳಿಸ್ಬೇಕು. ಹಸಿರು ಎಷ್ಟಾಗುತ್ತೋ ಅಷ್ಟನ್ನು ಬೆಳೆಸ್ಕೋಬೇಕು. ಮತ್ತು ಒಂದೇ ಕ್ರಾಪನ್ನು ಮಾಡಿದ್ರೆ ನಮಗೆ ಯಾವುದೇ ರೀತಿಯ ಉಪಯೋಗ ಇರೋಲ್ಲ. ಅದ್ರ ಜೊತೆಗೆ ನಾವು ಬೇರೆ ಕ್ರಾಪ್ಗಳನ್ನು ಅಳವಡಿಸ್ಕೊಳ್ಬೇಕು. ಮಲ್ಟಿ ಕ್ರಾಪಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು. ಆದಷ್ಟು ಮಣ್ಣನ್ನು ಮುಚ್ಚಿಗೆಯಲ್ಲಿ ನಾವು ಮಾಡಿಕೊಂಡ್ರೆ ಅಲ್ಲಿ ಹ್ಯೂಮಸ್ ಕ್ರಿಯೇಟ್ ಆದರೆ ಇನ್ನೂ ಒಳ್ಳೆಯದು. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ಇಂಗುವಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಂಗುವಿಕೆ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ನಮಗೆ ಈ ಬೋರ್ ಖಾಲಿ ಆಗೋದಾಗಲಿ, ನೀರು ಕಮ್ಮಿ ಆಗೋದಾಗಲಿ ಇವು ಯಾವ ಆಗೋದಿಲ್ಲ. ರೀಚಾರ್ಜ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ನ್ಯಾಚುರಲ್ ಆಗ್ತಾ ಹೋಗ್ತಾ ಹೋಗುತ್ತೆ. ಆನಂತರ ಸುತ್ತಲಿಗೂ ಕೂಡ ಆದಷ್ಟು ದೊಡ್ಡ ದೊಡ್ಡ ಹಸಿರಲ್ಲೇ ಗೊಬ್ಬರ ಆಗುವಂಥ ಮರಗಳಾಗಲಿ, ಬಾಳೆ, ಇನ್ನೊಂದು ರಿಚ್ ಪೊಟ್ಯಾಷಿಯಂ ಇರುವಂಥ ಅವನ್ನ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ. ನೀವು ಏಲಕ್ಕಿ ಎಷ್ಟು ಹಾಕಿರೋದು ಇಲ್ಲಿ? ಏಲಕ್ಕಿ ನಾನೊಂದು 500 ಸಸಿ ತಂದಿದ್ದೆ ಸರ್. ಹಣ್ಣಿನ ಗಿಡಗಳು ಒಂದು 30 ಹಾಕಿದ್ದೀನಿ. ಸುತ್ತಲಿಗೂ ಸ್ವಲ್ಪ ಏಲಕ್ಕಿ, ಲವಂಗ ಇಂಥ ಮರಗಳು ಆಗುವಂಥ ಗಿಡಗಳನ್ನು ತಂದು ಹಾಕಿದ್ದೀನಿ. ಅಟ್ ಪ್ರೆಸೆಂಟ್ ತೆಂಗು ಭಾಳ ಕಡಿಮೆ ಐತಿ ಇಳುವರಿ. ಹೌದು ಸರ್. 70 ಗಿಡಕ್ಕೆ ಬರೀ 4,000 ಸಿಗುತ್ತೆ ವರ್ಷಕ್ಕೆ. 70 ಗಿಡಕ್ಕೆ ವರ್ಷಕ್ಕೆ 4,000. ನಾವು ಒಂದಿಷ್ಟು ವೈಜ್ಞಾನಿಕ ಸಲಹೆ ಕೊಟ್ಟು ಅದು ಒಪ್ಪಿಗೆ ಆತ ಇಲ್ಲ? ತುಂಬ ಇಷ್ಟ ಆಯ್ತು ಸರ್. ಅದರಲ್ಲಿ ತಪ್ಪಂತೂ ಇಲ್ಲೇ ಇಲ್ಲ. ಮಾಡಿದರೆ ಲಾಭ ಆಗುತ್ತೆ ಅನ್ನೋದಾದ್ರೆ ಮಾಡಬೇಕು ಸರ್. ಅದು ಹೌದಲ್ಲ? ಹೌದು. ಸಾಕಷ್ಟು ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋಗಳು ನೋಡಿ ಕೊನೆಗೆ ಒಪ್ಪಿಗೆಂದದ್ದು ಮೈಕ್ರೋಬಿ ಆಗ್ರೋಟೆಕ್ ವೀಡಿಯೋಗಳನ್ನೇ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ನಮಗೆ ಕರೆ ಕಳಿಸಿದ್ರಿ. ಹೌದು ಸರ್. ನಮ್ಮ ವಿಚಾರ 1.5 ಗಂಟೆಯಿಂದ ತಮಗೆ ಹಿಡಿಸ್ತೋ ಅಥವಾ ಇಲ್ವೋ? ತುಂಬ ಹಿಡಿಸು ಸರ್. ಬೇರೆಯವರೆಲ್ಲ ಬಂದಾಗ ಅವರು ಹೆಸರಿಗೆ ಮಾತ್ರ ಸಾವಯವ ಅಂತ ಹೇಳ್ತಾ ಇದ್ರು, ಆದರೆ ಮಾಡೋದೆಲ್ಲ ರಾಸಾಯನಿಕದಲ್ಲಿ ಸ್ವಲ್ಪ ಇತ್ತು. ಅವರವರು ರಾಸಾಯನಿಕ ಬಳಸಿ ಅಂತ ಹೇಳ್ತಾ ಇದ್ರು. ಆದರೆ ನಿಮ್ಮದು ಆ ರೀತಿ ಇಲ್ಲ ಸರ್. ತುಂಬ ವಿಭಿನ್ನವಾಗಿರ್ತಕ್ಕಂಥದ್ದು, ತುಂಬ ಚೇಂಜ್ ಇದೆ. ಕಂಪ್ಲೀಟಾಗಿ ಸಾವಯವ ಅಂತ ಅನಿಸಿದ ಮೇಲೆ ತುಂಬ ಇಷ್ಟ ಆಯಿತು. ನಿಮ್ಮ ಪ್ರಾಡಕ್ಟ್ಸ್ ಆಗಲಿ, ನಿಮ್ಮ ಅದರ ರಿಸಲ್ಟ್ಸ್ ಆಗಲಿ, ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಇನ್ನೂ ಯುವಕರಿಗೆ ಅದು ಸ್ಫೂರ್ತಿ ಆಗಲಿ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರೈತ ಬಾಂಧವರೇ, ಮಣ್ಣಿನ ಜೀವಿಗಳ ಮಾರಣಹೋಮ ಮಾಡೋದಕ್ಕೇನು, ಕೃತಕ ಪೋಷಕಾಂಶಗಳನ್ನ ಅತಿಯಾಗಿ ಬಳಸೋದಕ್ಕೇನು, ತ್ಯಾಜ್ಯಗಳ ನಿರ್ವಹಣೆ, ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿ, ಎರೆಹುಳು ಅಭಿವೃದ್ಧಿ, ನೀರನ್ನು ಇಂಗಿಸ್ತಕ್ಕಂಥದ್ದು, ಜಾಗತಿಕ ತಾಪಮಾನ ಅಥವಾ ನಿಮ್ಮ ತೋಟದ ತಾಪಮಾನ ಕಡಿಮೆ ಮಾಡಬೇಕು ಅನ್ನೋದಾದರೆ, ಉತ್ತಮವಾಗಿರ್ತಕ್ಕಂಥ ಇಳುವರಿ ಪಡಿಬೇಕು ಅನ್ನೋದಾದರೆ ಸುಸ್ಥಿರ ಕೃಷಿ ಮಾಡಿರಿ ಅಂತಕ್ಕಂಥ ಸಲಹೆ ಕೊಡ್ತಾ ನಮ್ಮ ವಿಚಾರಗಳಿಗೆ ಇತಿಶ್ರೀ ಆಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.
ನಮ್ಮ ಸಂಪರ್ಕ ಸಂಖ್ಯೆ 9972699813 ದಾವಣಗೆರೆ ಜಿಲ್ಲೆಯಿಂದ. ಇನ್ನೊಂದು ನಂಬರ್ ಹೇಳಿ ಸರ್. 9945774346. ಥ್ಯಾಂಕ್ ಯು ಸರ್. ಕ್ಲೋಸ್.